ಪಶ್ಚಿಮ ಪದವೀಧರರ ಪರಿಷತ್ ಚುನಾವಣೆ ಹಿನ್ನೆಲೆ ಚುನಾವಣೆಯಿಂದ ದೂರ ಉಳಿದ ಪ್ರಬುದ್ಧ ಮತದಾರರು ನೋಂದಣಿಗೆ ಪದವೀಧರರ ಸಂಪೂರ್ಣ ನಿರಾಸಕ್ತಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಹಿಂದೇಟು ಅರ್ಜಿ ಸಲ್ಲಿಸೋಕೆ ಪದವೀಧರರ ಸಂಪೂರ್ಣ ನಿರಾಸಕ್ತಿ ಕೇವಲ 12,366 ಪದವೀಧರರು ಮಾತ್ರ ಹೆಸರು ನೋಂದಣಿ ಕಳೆದ ಬಾರಿ 74,268 ಪದವೀಧರರು ಮತ ಚಲಾವಣೆ 1 ಲಕ್ಷಕ್ಕೂ ಹೆಚ್ಚು ಮತದಾರರ ನೋಂದಣಿಯ ನಿರೀಕ್ಷೆ ಇತ್ತು ಯಾಕೋ ಉತ್ಸಾಹ ತೋರಿಸ್ತಾ ಇಲ್ಲ ನಿರಾಸರಾಗ್ಬಿಟ್ಟಿದ್ದಾರೆ ಪಶ್ಚಿಮ ಪದವೀಧರರ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆಯಿಂದ ದೂರ ಉಳಿತಾ ಇದ್ದಾರೆ ಪ್ರಬುದ್ಧ ಮತದಾರರು ಅಂತ ಕರೆಸ್ಕೊಳ್ತಾ ಇರೋರೆ ಯಾಕೆ ನೋಂದಣಿಗೆ ಪದವೀಧರರು ಸಂಪೂರ್ಣವಾಗಿ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಉತ್ಸಾಹ ಅನ್ನೋದೇ ಇಲ್ಲ ಇತ್ತೀಚೆಗೆ ಇದೊಂದು ಖಾಯಿಲೆ ನಮ್ಮ ಯೂತ್ಸ್ ಅಂತ ನಾವೇನು ಕರಿತೀವಿ ಯುವ ಜನತೆಗೆ ಮತ್ತೆ ಅತಿಯಾಗಿ ಬುದ್ಧಿವಂತರು ಓದಿರೋರು ಪ್ರಬುದ್ಧರು ಅಂತ ಕರೆಸ್ಕೊಳ್ಳೋರು ಇವ್ರುಗಳಿಗೆ ಯಾವುದ್ರಲ್ಲೂ ಉತ್ಸಾಹ ಅನ್ನೋದೇ ಇರೋದಿಲ್ಲ ಕೊನೆ ಪಕ್ಷ ನಿಮ್ಮ ಹಕ್ಕು ಚಲಾಯಿಸಿ ಅಂತಂದ್ರೂ ಅದಕ್ಕೂ ಉತ್ಸಾಹ ಇರಲ್ಲ ಸೊ ಇಲ್ಲಿ ಅದೇ ತರ ಆಗಿರೋದು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಆಲೋಚನೆಗಳು ಯೋಚನೆಗಳು ಎಲ್ಲವೂ ಬದಲಾಗ್ತಾ ಇದೆಯೋ ಅಥವಾ ಅದು ಏನಕ್ಕೆ ಈ ತರದ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಅರ್ಜಿ ಸಲ್ಲಿಸಿ ಅಂತ ಅಂದ್ರೂ ಅದಕ್ಕೂ ಒಪ್ಕೊಳ್ತಾ ಇಲ್ಲ ಪದವೀಧರರ ಸಂಪೂರ್ಣ ನಿರಾಸಕ್ತಿ ಬೇಸರ ತರಿಸ್ತಾ ಇದೆ ಕೇವಲ 12,366 ಪದವೀಧರರ ಮಾತ್ರ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಕಳೆದ ಬಾರಿ 74,268 ಪದವೀಧರರು ಮತ ಚಲಾವಣೆ ಮಾಡಿದ್ರು 1 ಲಕ್ಷಕ್ಕೂ ಹೆಚ್ಚು ಮತದಾರರ ನೋಂದಣಿ ನಿರೀಕ್ಷೆ ಇತ್ತು ಬಟ್ ಇಲ್ಲ ಅನ್ಕೊಂಡಿದ್ ಮಟ್ಟಿಗೆ ರೀಚ್ ಆಗ್ತಾನೆ ಇಲ್ಲ ಯಾಕೆ ಈ ನಿರಾಸಕ್ತಿ ಅನ್ನೋದು ಗೊತ್ತಿಲ್ಲ ಎಲ್ಲ ಮೊಬೈಲ್ ಮೇಲೆ ಬಿದ್ದುಬಿಟ್ಟಿದ್ದಾರೋ ಅಥವಾ ಟ್ರೆಂಡ್ ಮೇಲೆ ಬಿದ್ದುಬಿಟ್ಟಿದ್ದಾರೋ ಅಥವಾ ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನೋದ್ರ ಮೇಲೆ ಬಿದ್ದುಬಿಟ್ಟಿದ್ದಾರೋ ಸಮಯವೇ ಇಲ್ವೋ ಒತ್ತಡದಲ್ಲಿ ಸಿಲುಕಿದ್ದಾರೋ ಗೊತ್ತಿಲ್ಲ ಯಾವುದ್ರಲ್ಲೂ ಉತ್ಸಾಹ ಅನ್ನೋದು ಇಲ್ಲ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಾತು ಬೇರೆ ಪಕ್ಷದಾತು ಜನರೊಳಗೆ ಜಾಗೃತಿ ಮುಟ್ಲಾಗ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಯಾವ ಥರ ಹೆಚ್ಚಿನ ಸಂಖ್ಯೆಯೊಳಗೆ ಆಗಬೇಕು ನೋಂದಣಿ ಆಗ್ತಾ ಇಲ್ಲ ಈಗ ಮೊನ್ನೆ ಅಕ್ಟೋಬರ್ 6ನೇ ತಾರೀಕು ಆಯ್ತು ಈಗ ನವಂಬರ್ 6ನೇ ತಾರೀಕು ಆಯ್ತು ಆದರೆ ಯಾವ ನಂಬರ್ ರೀಚ್ ಆಗಬೇಕು ಆ ನಂಬರ್ ರೀಚ್ ಆಗಿಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಂತೂ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯೊಳಗೆ ಈ ನೋಂದಣಿ ಪಶ್ಚಿಮ ಪದವೀಧರ ಕ್ಷೇತ್ರದ ನೋಂದಣಿ ಮಾಡಬೇಕಂತೇಳಿ ಹೋದ ಸರ್ತಿಗೆ ಚುನಾವಣೆಯೊಳಗೆ ಸುಮಾರು 70,000ಕ್ಕಿಂತ ಹೆಚ್ಚು 70,000 ಒಟ್ಟು ಇತ್ತು 4 ಜಿಲ್ಲೆ ವ್ಯಾಪ್ತಿಯಲ್ಲಿ 4 ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಆಯ್ತು ಹಾವೇರಿ ಗದಗ ಆ್ಯಂಡ್ ಧಾರವಾಡ ಜಿಲ್ಲಾ ಈ ಸರ್ತಿ ಭಾಳಷ್ಟು ಜನ ಈಗ 6 ವರ್ಷ ಆಯ್ತು 6 ವರ್ಷ ಅಂದ್ರೆ ಪ್ರತಿ 3 ವರ್ಷಕ್ಕೆ ಅವ್ರು ಗ್ರ್ಯಾಜುಯೇಷನ್ ಆಗಿ 3 ವರ್ಷ ಆದ್ಮ್ಯಾಗ ಅವ್ರು ವೋಟರ್ ಆಗ್ಬೋದು ಈಗ 2 ಮಂದಿ ಆಗ್ತಾರೆ ಸುಮಾರು ನಮ್ಗೆ ಮಾಹಿತಿ ಪ್ರಕಾರ ಇನ್ನೂ ನಾವೆಲ್ಲ ಪ್ರಯತ್ನ ಮಾಡಿದ್ರೆ 35,000ರಿಂದ 40,000 ಒಟ್ಟು ಹೆಚ್ಚಿಗೆ ಆಗ್ತಾವೆ ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು 6ನೇ ತಾರೀಕು ಏನು ನವಂಬರ್ 6ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಈಗ ಮತ್ತೆ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ ಆ ಎಕ್ಸ್ಟೆಂಡ್ ಮಾಡಿದ ಡೇಟಿಗೆ ನಾವೆಲ್ಲ ಮತದಾರ ಪದವೀಧರ ಮತದಾರರಿಗೆ ಸಂಬಂಧಪಟ್ಟಂತೆ ನೀವು ನೋಂದಣೀಕರಣ ಮಾಡಿಸ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಒಂದು ಫಾರ್ಮ್ ಅನ್ನ ಬಿಡುಗಡೆ ಮಾಡ್ತಾರೆ ಆ ಫಾರ್ಮ್ ಕೂಡ ಅವೈಜ್ಞಾನಿಕವಾಗಿರ್ತದೆ ದಾಖಲೆಗಳನ್ನು ಸಲ್ಲಿಸಬೇಕು ಆನಂತರ ಒಬ್ಬ ಗೆಜೆಟೆಡ್ ಅಧಿಕಾರಿಯಿಂದ ಅದಕ್ಕೆ ಸಹಿ ಮಾಡಿಸ್ಕೋಬೇಕು ಅಂತೇಳಿ ಅನೇಕ ನಿಬಂಧನೆಗಳನ್ನು ಹೇರಿರೋದ್ರಿಂದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥ ವಕೀಲರು ಪದವೀಧರ ನೌಕರರು ಆ ಕ್ಷೇತ್ರಕ್ಕೆ ಹೋಗಿ ತಮ್ಮ ಮತವನ್ನು ನೋಂದಾಯಿಸಿಕೊಳ್ಳುವಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಪದವೀಧರರು ಕೇವಲ ಬೆರಳೆಣಿಕಷ್ಟು 10,000 20,000 ಜನ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ನೋಂದಣಿ ಆಗ್ತಾ ಇರೋದ್ರಿಂದ ಯಾವ ಒಂದು ಅಪೇಕ್ಷಿತ ಅಭ್ಯರ್ಥಿ ಇರ್ತಾನೆ ತನಗೆ ಬೇಕಾದಂಥ ತನ್ನ ಸಮಾಜಕ್ಕೆ ಸಂಬಂಧಪಟ್ಟಂಥ ಪದವೀಧರನ್ನ ಮಾತ್ರ ಈ ಕ್ಷೇತ್ರದಲ್ಲಿ ನೋಂದಣಿ ಮಾಡೋದ್ರ ಮುಖಾಂತರ ಆರಿಸಿ ಬರ್ತಾ ಇದ್ದಾನೆ ಆನಂತರ ಕಳೆದ ಬಾರಿ ಅನೇಕ ಸಲ ಮತದಾನವನ್ನು ಹಾಕಿದ್ದೇವೆ ಆ ಮತದಾನಗಳನ್ನು ರದ್ದು ಮಾಡಿದ್ದಾರೆ ಅನೇಕ ಜನರಿಗೆ ಹೋಗಿ ನೀವು ನೋಂದಾಯಿಸ್ಕೊಳ್ತೀರಾ ಅಂತ ಕೇಳಿದಾಗ ಅವರು ನಾವು ಹೋದ ಸಲ ಹಾಕಿದ್ದೀವಿ ಈ ಸಲ ನಮ್ಮ ಹೆಸರು ಇರ್ತದೆ ಅಂತೇಳಿ ಅನೇಕ ಜನ ಭಾವಿಸಿರ್ತಾರೆ ಆದರೆ ಸರ್ಕಾರ ಅಂದರೆ ಇದು ಏನು ಚುನಾವಣಾ ಆಯೋಗ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ಕೊರತೆ ಇದೆ ಅದೇ ರೀತಿ ಇಡೀ ಜಗತ್ತಿಗೆ